ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಚೆಟ್ಟಿನಾಡ್ ಸ್ಟೈಲ್ ಫಿಶ್ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಈ ಫಿಶ್ ಕರಿ ಇದೆಯಲ್ಲ, ಸಿಂಪಲ್ ಹಾಗೂ ತುಂಬ ಟೇಸ್ಟಿ ಆಗ್ತದೆ. ನಾವು ಸಾಮಾನ್ಯವಾಗಿ ಮಾಡುವ ಫಿಶ್ ಕರಿಗಿಂತ ಸ್ವಲ್ಪ ಯುನೀಕ್ ಹಾಗೂ ಟೇಸ್ಟಿಯಾದ ಈ ಚೆಟ್ಟಿನಾಡ್ ಸ್ಟೈಲ್ ಫಿಶ್ ಕರಿ ಒಂದ್ಸಲ ಮಾಡಿದರೆ ಪುನಃ ಪುನಃ ಮಾಡ್ತೀರಾ. ಹಾಗಾದರೆ ರುಚಿಕರವಾದ ಈ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ ಹಾಗೂ ಗ್ಯಾಸಿದು ಫ್ಲೇಮನ್ನು ಆನ್ ಮಾಡುವ. ಇದು ಇಲ್ಲಿ ಬಿಸಿಯಾದ ತಕ್ಷಣ ಇದರಲ್ಲಿ ಒಂದು 10 ಬೆಳ್ಳುಳ್ಳಿ ಬೀಜವನ್ನು ಸೇರಿಸಿ ಒಂದು ಅರ್ಧ ನಿಮಿಷಗಳ ಕಾಲ ಹುರಿಬೇಕು. ಸ್ವಲ್ಪ ಲೈಟಾಗಿ ಇದರದ್ದು ಕಲರ್ ಚೇಂಜ್ ಆದ ಮೇಲೆ ಇದರಲ್ಲಿ ಒಂದು 15ರಿಂದ 20 ಸಾಂಬಾರ್ ನೀರುಳ್ಳಿಯನ್ನು ಸೇರಿಸುವ. ಸಾಂಬಾರ್ ನೀರುಳ್ಳಿ ಇದೆಯಲ್ಲ, ಈ ಕರಿಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಇದನ್ನು ಸಹ ಎಣ್ಣೆಯಲ್ಲೇ ಫ್ರೈ ಮಾಡುವ. ನೀರುಳ್ಳಿ ಇಲ್ಲಿ 1 ನಿಮಿಷ ಫ್ರೈ ಆಗಿದೆ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10 ಮೆಂತೆಕಾಳು, 20ರಿಂದ 25 ಕಾಳು ಮೆಣಸು, 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಸೇರಿಸಿ ಹುರಿಯುವ. ಚೆನ್ನಾಗಿ ಕೆಂಪಗೆ ಇದು ಫ್ರೈ ಆಗಬೇಕು. ಹಾಕಿದ ಸ್ಪೈಸಸ್ ಈ ಥರದಲ್ಲಿ ಕೆಂಪಗೆ ಫ್ರೈ ಆಗಿ ಘಮ ಬರಬೇಕು. ಈಗ ಇದರಲ್ಲಿ ಒಂದು 10ರಿಂದ 15 ಕರಿಬೇವಿನ ಎಲೆಯನ್ನು ಸಹ ಸೇರಿಸುವ. ಕರಿಬೇವಿನ ಎಲೆ ಸಹ ಫ್ರೈ ಆಗಿ ಕ್ರಿಸ್ಪ್ ಆಗಬೇಕು. ಇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ ಒಂದು 4 ದೊಡ್ಡ ಸ್ಪೂನಷ್ಟು ತೆಂಗಿನ ತುರಿಯನ್ನು ಸೇರಿಸುವ. 1-2 ನಿಮಿಷಗಳ ಕಾಲ ಇದನ್ನು ಹುರಿಬೇಕು. ಹಾಕಿದ ಸಾಮಗ್ರಿ ಚೆನ್ನಾಗಿ ಫ್ರೈ ಆಗಿದೆ. ಒಟ್ಟಿಗೆ ಇವೆಲ್ಲವನ್ನು ಒಂದು 4ರಿಂದ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದ್ದೇನೆ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿ ಆದ ನಂತರ ಇದರಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿ ಹಾಗೂ ಸ್ವಲ್ಪ ಅರಶಿನ ಹುಡಿಯನ್ನು ಸಹ ಸೇರಿಸುವ. ತವಾ ಬಿಸಿಯಾಗಿಯೇ ಇರುವುದರಿಂದ ಒಂದ್ಸಲ ಈ ಸಾಮಗ್ರಿಗಳ ಜೊತೆಗೆ ಇವೆಲ್ಲವನ್ನು ಫ್ರೈ ಮಾಡುವ. ಇದು ತಣಿಲಿ. ತಣ್ಣದ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿ ನೀರು ಹಾಕಿ ಮಸಾಲೆಯನ್ನು ಗ್ರೈಂಡ್ ಮಾಡಬೇಕು. ಮಸಾಲೆ ಇದೆಯಲ್ಲ ನುಣ್ಣಗೆ ಗ್ರೈಂಡ್ ಆಗಬೇಕು. ನೆಕ್ಸ್ಟ್ ಈಗ ನೋಡಿ, ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಯಾವಾಗಲೂ ಫಿಶ್ ಕರಿ ಇದೆಯಲ್ಲ, ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಈಗ ಇದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಬಿಸಿ ಆಗಿದೆ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸುವ. ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ ಇದರಲ್ಲಿ ಒಂದು 10 ಬೆಳ್ಳುಳ್ಳಿ ಬೀಜ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ ಫ್ರೈ ಮಾಡಬೇಕು. ಒಂದು ಅರ್ಧ ನಿಮಿಷ ಫ್ರೈ ಮಾಡಬೇಕು. ಈಗ 1 ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ್ದು ಸೇರಿಸಿ ಅದನ್ನು ಸಹ ಫ್ರೈ ಮಾಡುವ. ಇದರ ಜೊತೆಗೆ 2 ಸೀಳಿದ ಕಾಯಿ ಮೆಣಸು, ಒಂದು 10 ಕರಿಬೇವಿನ ಎಲೆಯನ್ನು ಸೇರಿಸಿ ಅದನ್ನು ಸಹ ಹುರಿಬೇಕು. ನೀರುಳ್ಳಿ ಒಳ್ಳೆ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಸಹ ಇದರದ್ದು ಚೇಂಜ್ ಆಗಬೇಕು. ಅಷ್ಟು ಹೊತ್ತು ನಾವು ಫ್ರೈ ಮಾಡಬೇಕು. ನೋಡಿ, ನೀರುಳ್ಳಿ ಸ್ವಲ್ಪ ಕಲರ್ ಇಲ್ಲಿ ಚೇಂಜ್ ಆಗಿದೆ. ಈಗ ಇದರಲ್ಲಿ 1 ದೊಡ್ಡ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸುವ. ಅದನ್ನು ಸಹ ಈ ನೀರುಳ್ಳಿ ಜೊತೆಗೆ ಫ್ರೈ ಮಾಡಬೇಕು. ಟೊಮೆಟೊ 1-2 ನಿಮಿಷ ಹುರಿದಾದ ಮೇಲೆ ನಾವು ರುಬ್ಬಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸುವ. ಮಸಾಲೆ ಜೊತೆಗೆ ಒಂದು ಅರ್ಧ ಲಿಂಬೆ ಗಾತ್ರದ ಹುಳಿಯ ರಸವನ್ನು ಇಲ್ಲಿ ತೆಗೆದಿಟ್ಟಿದ್ದೇನೆ, ಅದನ್ನು ಸಹ ಸೇರಿಸಿ ಮಿಕ್ಸ್ ಮಾಡುವ. ಮಸಾಲೆ ಜೊತೆಗೆ ಇವೆಲ್ಲ ಬೆರೆತ ಮೇಲೆ ಇದರಲ್ಲಿ 1.5 ಕಪ್ಪಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೇನೆ. ರುಚಿಗೆ ಉಪ್ಪು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡುವ ಹಾಗೂ ಕುದಿಸುವ. ಮಸಾಲೆಗೆ ಚೆನ್ನಾಗಿ ಕುದಿ ಬರಬೇಕು. ಈಗ ನೋಡಿ, ಒಂದು 3-4 ನಿಮಿಷದಲ್ಲಿ ಮಸಾಲೆಗೆ ಒಳ್ಳೆ ಕುದಿ ಬರಲು ಪ್ರಾರಂಭವಾಗಿದೆ. ಇದಕ್ಕೆ ನಾನಿಲ್ಲಿ 8 ಬಂಗುಡೆ ಮೀನನ್ನು ಸೇರಿಸ್ತಾ ಇದ್ದೇನೆ. ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಈ ಥರದಲ್ಲಿ ಕಟ್ಸ್ ಹಾಕಿದ್ದೇನೆ. ಇದನ್ನು ಹಿಡಿಯಾಗಿಯೇ ಸೇರಿಸ್ತಾ ಇದ್ದೇನೆ. ಮೀನನ್ನು ಸೇರಿಸಿ ಆದ ನಂತರ ಫ್ಲೇಮ್ ಮೀಡಿಯಮಲ್ಲೇ ಇರಲಿ. ಮೀಡಿಯಂ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಹೊತ್ತು ಕುದಿಸಬೇಕು. ಮಧ್ಯ ಮಧ್ಯದಲ್ಲಿ ಸೌಟ್ ಹಾಕಬಾರ್ದು. ಈ ಥರ 2 ಬದಿ ಹಿಡಿದು ಪಾತ್ರೆಯನ್ನು ಈ ಥರದಲ್ಲಿ ಅಲ್ಲಾಡಿಸಿ ಮಸಾಲೆ ಹಾಗೂ ಮೀನನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ಒಂದು 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ದು ಆಗಿದೆ. ಒಳ್ಳೆ ಕುದಿ ಬರ್ತಾ ಇದೆ. ಮಸಾಲೆ ಮೀನು ಸೇರಿ ಒಳ್ಳೆ ಗಮಸ ಬರ್ತಾ ಇದೆ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡುವ. ನೀವು ಬೇರೆ ಮೀನನ್ನು ಬಳಸಿ ಇದೇ ಮಸಾಲೆ ಹಾಕಿ ಕರಿ ಮಾಡಬಹುದು. ಈಗ ನೋಡಿ, ಚೆಟ್ಟಿನಾಡ್ ಸ್ಪೆಷಲ್ ಮೀನಿನ ಕರಿ ರೆಡಿಯಾಗಿದೆ. ತುಂಬ ಟೇಸ್ಟಿ ಆಗ್ತದೆ. ನೀವು ಇದನ್ನು ಅನ್ನ, ದೋಸೆ, ಮುದ್ದೆ ಜೊತೆಗೆ ಸರ್ವ್ ಮಾಡ್ಬೋದು.
ಯಾವಾಗಲೂ ಫಿಶ್ ಕರಿ ಇದೆ ಅಲ್ಲ, ಹಿಂದಿನ ದಿನ ಮಾಡಿ ನೆಕ್ಸ್ಟ್ ಡೇ ಸರ್ವ್ ಮಾಡಬೇಕು. ಉಪ್ಪು ಖಾರ ಹುಳಿ ಸೇರಿ ಒಳ್ಳೆ ಟೇಸ್ಟ್ ಆಗ್ತದೆ. ಅದರಲ್ಲಿ ಸಹ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟ್ ಇದೆಯಲ್ಲ ಸೂಪರ್ ಆಗ್ತದೆ. ಸೊ ಇವತ್ತಿನ ಈ ಫಿಶ್ ಕರಿ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.